ಮಂಗಳೂರಿಗೂ ತಟ್ಟಿದೆ ಮೊಂಥಾ ಸೈಕ್ಲೋನ್ ಇಫೆಕ್ಟ್. ಮಂಗಳೂರಿನ ಸಮುದ್ರದಲ್ಲಿ ರಕ್ಕಸ ಅಲೆಗಳ ಅಬ್ಬರ ಜೋರಾಗಿದೆ. ಉಳ್ಳಾಲ, ಸೋಮೇಶ್ವರ, ಉಚ್ಚಿಲ ಬೀಚ್ಗಳಲ್ಲಿ ಅಲೆಗಳ ಅಬ್ಬರ ಇದೆ. ತೀರಕ್ಕೆ ಭಾರೀ ಗಾತ್ರದ ರಕ್ಕಸ ಅಲೆಗಳು ಅಪ್ಪಳಿಸ್ತಾ ಇವೆ. ಭಾರೀ ಮಳೆ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡ್ತಾ ಇದೆ. ಆಂಧ್ರ ಕರಾವಳಿಗೆ ಸೈಕ್ಲೋನ್ ಎಂಟ್ರಿ ಬೆನ್ನಲ್ಲೇ ಕರ್ನಾಟಕದ ಕರಾವಳಿ ಭಾಗದಲ್ಲೂ ಕೂಡ ಸೈಕ್ಲೋನ್ ಅಬ್ಬರ ಜೋರಾಗಿರುವಂತದ್ದು, ಅಂದ್ರೆ ಅದರ ಪರಿಣಾಮ ಜೋರಾಗಿರುವಂತದ್ದು ಪ್ರಮುಖವಾಗಿ ನಾವು ಗಮನಿಸಬಹುದು. ನಾನೀಗ ಉಚ್ಚಿಲ ಕಡಲ ತೀರದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಇದು ಮಂಗಳೂರಿನಲ್ಲಿ ಬಹಳ ಕಡಲು ಪ್ರಕ್ಷುಬ್ಧಗೊಳ್ಳುವಂತ ಜಾಗ. ಇಲ್ಲಿನ ಸಮುದ್ರದ ತಟಭಾಗಗಳಲ್ಲಿ ಭಾರಿ ರಕ್ಕಸ ಗಾತ್ರದ ಅಲೆಗಳೇನಿದೆ ಅದು ಬಂದು ಸಮುದ್ರದ ತೀರ ಪ್ರದೇಶಗಳನ್ನು ಅಪ್ಪಳಿಸ್ತಾ ಇದೆ. ಇಲ್ಲಿ ಕಡಲಿನ ಉದ್ದಕ್ಕೂ ಕೂಡ ಅಂದ್ರೆ ಕಡಲ್ ಕೊರೆತವನ್ನ ತಡಿಲಿಕ್ಕೋಸ್ಕರ ಮತ್ತು ಕಡಲಿನ ಅಬ್ಬರವನ್ನ ತಡಿಲಿಕ್ಕೋಸ್ಕರ ಇಲ್ಲಿ ಕಡಲಿಗೆ ಕಲ್ಲುಗಳನ್ನ ಹಾಕಲಾಗಿದೆ. ಆದರೆ ಆ ಕಲ್ಲುಗಳನ್ನ ದಾಟಿ ಇಲ್ಲಿ ಕಡಲು ಭಾರಿ ಗಾತ್ರದಲ್ಲಿ ಅಪ್ಪಳಿಸ್ತಾ ಇರುವಂತದ್ದು. ಇಲ್ಲಿ ಬರ್ತಾ ಇರತಕ್ಕಂತ ರಕ್ಕಸ ಗಾತ್ರದ ಅಲೆಗಳನ್ನ ನೀವು ಗಮನಿಸಬಹುದು. ಕಡಲಿಗೆ ಹಾಕಿರುವಂತ ಕಲ್ಲುಗಳನ್ನ ದಾಟಿ ಇಲ್ಲಿನ ತೀರ ಪ್ರದೇಶಗಳಿಗೆ ಬಂದು ಅಪ್ಪಳಿಸ್ತಾ ಇದೆ. ತೀರ ಪ್ರದೇಶಗಳಲ್ಲಿ ಒಂದಷ್ಟು ರೆಸಾರ್ಟ್ಗಳಿವೆ, ಗೆಸ್ಟ್ ಹೌಸ್ಗಳಿವೆ, ಮನೆಗಳಿವೆ. ಅದರ ಜೊತೆಗೆ ಪ್ರವಾಸಿಗರು ಕೂಡ ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಜಾಗ. ಹಾಗಾಗಿ ಪ್ರವಾಸಿಗರಿಗೆ ಯಾವುದೇ ರೀತಿಯಾದಂತಹ ಎಚ್ಚರಿಕೆಗಳನ್ನ ಕೊಟ್ಟಿಲ್ವಾದ್ರೂ ಕೂಡ ಕಡಲಿನ ಅಲೆಗಳ ಅಬ್ಬರವನ್ನ ಗಮನಿಸಿ ದಯವಿಟ್ಟು ಪ್ರವಾಸಿಗರು ಯಾರು ಕೂಡ ಈ ರೀತಿಯಾಗಿ ಬೀಚ್ಗೆ ಈಗ ಸದ್ಯಕ್ಕೆ ಇಳಿಯುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಅದರ ಜೊತೆಗೆ ಅದರ ಪರಿಣಾಮದಿಂದಾಗಿ ಈ ಭಾಗದಲ್ಲಿ ಮೋಡ ಮುಸುಕಿದ ವಾತಾವರಣ ಇದೆ. ಹವಾಮಾನ ಇಲಾಖೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ 48 ಗಂಟೆಗಳ ಕಾಲ ಭಾರಿ ಮಳೆಯಾಗುವಂತ ಸಾಧ್ಯತೆಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಬೆಳಗ್ಗಿನಿಂದ ಮಂಗಳೂರು ನಗರ ಸೇರಿದಂತೆ ಗ್ರಾಮಾಂತರ ಭಾಗದ ಅನೇಕ ಕಡೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಈಗ ಮಳೆ ಆಗ್ತಾ ಇರುವಂತದ್ದು, ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಮಳೆ ಆಗ್ತಾ ಇರುವಂತದ್ದು. ಹಾಗಾಗಿ ಒಟ್ಟಾರೆಯಾಗಿ ಏನಂದ್ರೆ ಇಲ್ಲಿ ಈ ಒಂದು ಕರಾವಳಿಯ ಕಡಲಿನ ಪ್ರಕ್ಷುಬ್ಧತೆ ಏನಿದೆ, ಕರಾವಳಿದು ದಕ್ಷಿಣ ಕನ್ನಡದ ಕೇವಲ ಉಚ್ಚಿಲ ಒಂದು ಜಾಗ ಅಲ್ಲ, ಪಣಂಬೂರು, ತಣ್ಣೀರ್ಬಾವಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಇದೇ ರೀತಿಯಾಗಿ ಕಡಲು ಬಹಳ ಪ್ರಕ್ಷುಬ್ಧವಾಗಿ ಅಬ್ಬರಿಸ್ತಾ ಇರುವಂತದ್ದು. ಹಾಗಾಗಿ ಮೀನುಗಾರರಿಗೂ ಕೂಡ ಒಂದು ರೀತಿಯಾದಂತಹ ಸಂಕಷ್ಟ, ಪ್ರವಾಸಿಗರು ಕೂಡ ಇಳಿಯದಂತಹ ಪರಿಸ್ಥಿತಿ. ಒಟ್ಟು ಇದು ಆಂಧ್ರ ಪ್ರದೇಶದಲ್ಲಿ ಸೈಕ್ಲೋನ್ ಎಂಟ್ರಿಯ ಬೆನ್ನಲ್ಲೇ ಇದು ಬಹಳ ಹತ್ತಿರ ನಮಗೆ ತಮಿಳುನಾಡು, ಕೇರಳ ಕರಾವಳಿ ಮತ್ತು ಆಂಧ್ರ ಪ್ರದೇಶ ಕರಾವಳಿ. ಹಾಗಾಗಿ ಅಲ್ಲಿ ಸಹಜವಾಗಿ ಈ ರೀತಿಯಾಗಿ ಸೈಕ್ಲೋನ್ ಪ್ರವೇಶ ಆದಾಗ ಈ ಭಾಗದಲ್ಲೂ ಕೂಡ ಅದರ ಒಂದು ಪರಿಣಾಮ ತಟ್ಟುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜೇಶ್, ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.